ಮೇಲೆ ನಮ್ಮ ಮನಸ್ಸು ಇರಬೇಕು. हमारा मन यीशु मसीह के ऊपर में रहना है. ದೇವರಿಗೋಸ್ಕರ ನಮ್ಮ ಮನಸ್ಸು ಕಾಯಬೇಕು. हम अपने मन यीशु मसीह के हम हमेशा के लिए रहना है. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಅಲ್ಲಿ ಕೀರ್ತನೆಗಳು 33:20 ಹೇಳುತ್ತದೆ, ನನ್ನ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನನ್ನ ಸಹಾಯವು ಗುರಾಣಿಯು ಆತನಾಗಿದ್ದಾನೆ. इसीलिए वचन में बोला है, भजन संहिता में 33 का 20 में बोला है, हम यीशु मसीह के लिए हम रुक के रहना है. कि हमारे जीवन में वो सहाय बन के खड़ा रहेगा. ದೇವರು ನಮಗೆ ಸಹಾಯ ಮಾಡಬೇಕಾದ್ರೆ यीशु मसीह हमको खड़ा सहाय करना है तो ನಾವು ದೇವರಿಗೋಸ್ಕರ ಕಾಯಬೇಕು. हम यीशु मसीह के लिए हम हमेशा के लिए खड़ा रहना है. ಎಷ್ಟು ಜನ ದೇವರಿಗೋಸ್ಕರ ಕಾಯ್ತಾ ಇದ್ದೀರಾ? कितना लोग यीशु मसीह के लिए हम आप रुक के रखा है. ಎಷ್ಟು ಜನ ನೀವು ದೇವರು ಬೇಕಂತ ಓಡಿ ಬರ್ತಾ ಇದ್ದೀರಾ? कितने लोग आए हैं यीशु मसीह मेरे लिए चाहिए बोल के. ಎಷ್ಟು ಜನ ನಾವು ದೇವರ ಮಂದಿರಕ್ಕೆ ದೇವರು ಬೇಕಂತ ಓಡಿ ಹೋಗ್ತಾ ಇದ್ದೀವಿ? कितने लोग आप भाग रहे हैं यीशु मसीह मेरे को चाहिए, मेरे यीशु मसीह मेरे पास आना है बोल के. ಆದ್ರೆ ದೇವರ ಆಲಯಕ್ಕೆ ನಾವು ಬರುವಾಗ, यीशु मसीह का भवन में आने तो ದೇವರ ಬೇಕಂತ ನಾವು ಓಡಿ ಬರುವಾಗ, हम भाग के आएगा तो ದೇವರ ಆಲಯದಲ್ಲಿ ಕುಳಿತುಕೊಳ್ಳುವಾಗ, यीशु मसीह का भवन में आएगा तो आप ನಾವು ದೇವರ ಮುಖವನ್ನು ನೋಡುವಾಗ यीशु मसीह हम उसको मुंह में देखना है. ನಮ್ಮ ಎಲ್ಲ ಸಹಾಯವು ನಮಗೆ ದೇವರು ಕೊಡುತ್ತಾನೆ. ನಮಗೆ ಎಲ್ಲ ಸಹಾಯವನ್ನು ದೇವರು ಕೊಡುತ್ತಾನೆ. ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ? ಯಾಕೆ ನಿಮಗೆ ಒತ್ತಿ ಒತ್ತಿ ಫೋರ್ಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ? ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಅದನ್ನು ಹೊಂದಿಕೊಳ್ಳಬೇಕಾದ್ರೆ, ಅದನ್ನು ರಿಸೀವ್ ಮಾಡಬೇಕಾದ್ರೆ ಫಸ್ಟ್ ನಾವು ಏನ್ ಮಾಡಬೇಕು? ದೇವರ ಮಂದಿರದಲ್ಲಿ ನಾವು ಕುಳಿತುಕೊಳ್ಳಬೇಕು. ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಬೇಕು. ದೇವರ ಆಲಯದಲ್ಲಿ ಕುಳಿತುಕೊಳ್ಳಬೇಕು. ಈ ದೇವರ ಆಲಯದಲ್ಲಿ ನಾವು ಕುಳಿತುಕೊಂಡರೆ ದೇವರು ನಿನಗೋಸ್ಕರವಾಗಿ ಸಹಾಯ ಮಾಡಲು ತನ್ನ ದೂತರನ್ನ ಕಳುಹಿಸುತ್ತಾನೆ. ಸಹಾಯ ಮಾಡಲಿಕ್ಕೆ ದೂತರನ್ನ ಕಳುಹಿಸ್ತಾನೆ.